ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನೊಂದು ವಿಶೇಷವಾದಂಥ ರೆಸಿಪಿ ಕೆಸುವಿನ ಸೊಪ್ಪಿನ ಕರ್ಕಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಮಲೆನಾಡು ಕರಾವಳಿ ಸೈಡಲ್ಲೆಲ್ಲ ಈ ಮಳೆಗಾಲದಲ್ಲಿ ಹೆಚ್ಚಾಗಿ ಮಾಡ್ತೀವಿ. ಇದಂತೂ ತುಂಬಾ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನೋ ಜೊತೆ ಅಂತೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕೆ ನಾನು ಕರಿ ಕೆಸು ಯೂಸ್ ಮಾಡಿದ್ದೀನಿ. ನೋಡಿ, ಈ ಥರ ಎಳೆ ಎಲೆಗಳನ್ನ ಕಿತ್ಕೋಬೇಕು. ಇದಕ್ಕೆ ತುಂಬ ಬೆಳೆದಿರೋದಾದರೆ ಬಾಯಿ ಕೆರೆತ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಎಳೆ ಎಲೆಗಳನ್ನೇ ಕಿತ್ಕೊಂಡಿದ್ದೀನಿ. ಇದಕ್ಕೆ ಕರಿ ಕೆಸು, ಬಿಳಿ ಕೆಸು ಇಲ್ಲ ಮರಗೆಸು ಇದರಲ್ಲಿ ಯಾವುದಾದ್ರೂ ನಡೆಯುತ್ತೆ. ಆದರೆ ಸ್ವಲ್ಪ ಎಳೆ ಎಲೆಗಳನ್ನೇ ಕಿತ್ಕೋಬೇಕು. ಯಾಕಂದರೆ ನಾವೇ ನೆಟ್ಟು ಬೆಳೆಸಿರೋ ಕೆಸು ಆದರೆ ಅಷ್ಟು ಬಾಯಿ ಕೆರೆತ ಬರಲ್ಲ. ಈ ಥರ ಮಳೆಗಾಲದಲ್ಲಿ ಹುಟ್ಟಿ ಬೆಳೆದಿರುತ್ತಲ್ವ, ಈ ಥರ ಕೆಸು ಸ್ವಲ್ಪ ಬಾಯಿ ಕಡ್ತ ಬರುತ್ತೆ. ಅದಕ್ಕೋಸ್ಕರ ನಾವು ಇದಕ್ಕೆ ಎಳೆ ಎಲೆಗಳನ್ನೇ ಕಿತ್ಕೋಬೇಕು, ನೋಡಿಕೊಂಡು ಕಿತ್ಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ಇಷ್ಟು ಎಲೆಗಳನ್ನ ಕಿತ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕಂತೆಲ್ಲ ಏನಿಲ್ಲ, ಈ ಥರ ದೊಡ್ಡದಾಗಿನೇ ಕಟ್ ಮಾಡ್ಕೋಬೋದು. ನಂತರ ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದ್ದು ಹುಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಇಷ್ಟು ಹುಳಿ ಬೇಕಾಗತ್ತೆ. ನಂತರ ಇದಕ್ಕೆ 2 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ನಾವು ಮಿಕ್ಸಿ ಮಾಡ್ದೇ ಹಾಗೆ ಅರೆದ್ರೂ ಕೂಡ ನೈಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಮತ್ತು ಈ ಕೆಸುವಿನೆಲೆನ ನಾವು ಈ ಮಳೆಗಾಲದಲ್ಲಿ ಒಂದ್ಸರಿನಾದ್ರು ತಿನ್ನಬೇಕು ಅಂತ ಹೇಳ್ತಾರೆ. ತುಂಬಾ ಒಳ್ಳೆಯದಿದು ಹೆಲ್ತ್ಗೆ. ಅದಕ್ಕೋಸ್ಕರ ನಾವು ಇದರಲ್ಲಿ ಪತ್ರೊಡೆ ಇರ್ಬೋದು, ಈ ಥರ ಕರ್ಕಲಿ ಇರ್ಬೋದು, ಪಲ್ಯ, ಈ ಥರ ಸುಮಾರು ರೆಸಿಪಿಗಳನ್ನ ಮಾಡ್ತಾ ಇರ್ತೀವಿ. ನಿಮಗೇನಾದರೂ ಇದರಲ್ಲಿ ಪತ್ರೊಡೆ ರೆಸಿಪಿ ಬೇಕು ಅಂದರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ನೋಡಿ, ಇವಾಗಿದು ಚೆನ್ನಾಗಿ ಬೆಂದಿದೆ. ಇವಾಗಿದು ಪೂರ್ತಿಯಾಗಿ ತಣ್ಣಗಾಗಬೇಕು. ಆಮೇಲೆ ಇದನ್ನು ನಾವು ರುಬ್ಕೊಳ್ಳೋದು. ಅದಕ್ಕೋಸ್ಕರ ಸ್ಟವ್ ಆಫ್ ಮಾಡಿಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋಕೆ ಬಿಡ್ತೀನಿ. ಇದರದ್ದು ಹುಳಿ ಮತ್ತು ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಇದನ್ನೆಲ್ಲ ಹಾಕಿ ರುಬ್ಕೊಂಡ್ಬಿಟ್ರೆ ತುಂಬ ಹುಳಿ ಹುಳಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈ ನೀರನ್ನು ಕೂಡ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಕೆಸುವಿನಲ್ಲಿ ಸ್ವಲ್ಪ ಕೆರೆತ ಇರುತ್ತಲ್ವ, ಅದೆಲ್ಲ ಈ ನೀರಲ್ಲೇ ಹೊರಟೋಗುತ್ತೆ. ಇದನ್ನು ಹಾಗೆ ಕೂಡ ಮಾಡ್ಬೋದು, ಆದರೆ ನಾವು ಇದೇ ಥರ ಮಾಡೋದು, ನೀರನ್ನೆಲ್ಲ ತೆಗೆದು. ನೋಡಿ, ನಾನಿಲ್ಲಿ ನೀರನ್ನೆಲ್ಲ ಪೂರ್ತಿಯಾಗಿ ತೆಕ್ಕೊಂಡಿದ್ದೀನಿ. ಇವಾಗ ಈ ಸೊಪ್ಪನ್ನು ಮಾತ್ರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಇದಕ್ಕೆ ನೀರೆಲ್ಲ ಹಾಕಿ ರುಬ್ಬಬೇಕಂತ ಇಲ್ಲ, ಹಾಗೇ ರುಬ್ಬೋದು ಇದನ್ನು. ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಒಣಗಿರೋ ಜೀರಿಗೆ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹಸಿದು ಸಿಗುತ್ತೆ ಅನ್ನೋ ಹಾಗಿದ್ರೆ ಅದನ್ನು ಕೂಡ ಹಾಕ್ಕೋಬೋದು. ಹಸಿದು ಹಾಕೋದಾದರೆ ಬೇಯಿಸೋವಾಗಲೇ ಹಾಕ್ಕೋಬೇಕು, ಇಲ್ಲಾಂದರೆ ಹಸಿ ಸ್ಮೆಲ್ ಆಗುತ್ತೆ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಬೇಕಂದರೆ ತರ್ತರಿಯಾಗಿ ಕೂಡ ರುಬ್ಕೋಬೋದು. ಮೆಣಸನ್ನೆಲ್ಲ ಬೇಯಿಸೋವಾಗಲೇ ಹಾಕ್ಕೊಂಡಿದ್ರೆ ಇದನ್ನು ಇವಾಗ ತರ್ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಮೆಣಸಿನ್ಕಾಯಿನ ಲಾಸ್ಟಲ್ಲಿ ಸೇರಿಸ್ಕೊಂಡಿರೋದ್ರಿಂದ ಅದು ಕೂಡ ನೈಸ್ ಆಗಬೇಕಲ್ವ, ಹಾಗಾಗಿ ನಾನು ಇಲ್ಲಿ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. 4 5 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆಯೇ 1 ಒಣಮೆಣಸು ಮತ್ತು 2 ಗಡ್ಡೆ ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ತೆಗೆದು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಈ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗ್ತಿದ್ದಂಗೆ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಇಂಗು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಓಂಕಾಳು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಇಂಗು ಹಾಕ್ಕೊಂಡಿದ್ದೀನಿ. ಓಂಕಾಳು ಇಲ್ಲ ಇಂಗು ಯಾವುದನ್ನಾದ್ರೂ ಒಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಈ ಒಗ್ಗರಣೆನ ಆಗಲೇ ಮಾಡಿಟ್ಕೊಂಡಿರೋ ಕೆಸುವಿನೆಲೆ ಪೇಸ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಸ್ಟ್ರಾಂಗ್ ಆಗಿರಬೇಕು, ಆವಾಗಲೇ ಇದು ಚೆನ್ನಾಗಾಗೋದು. ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬಿಸಿ ಅನ್ನಕ್ಕೆ 2 ಸ್ಪೂನ್ ಇದನ್ನು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಂಡು ತಿಂತಾಯಿದ್ರೆ ಅನ್ನ ಖಾಲಿ ಆಗೋದೇ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ ಇದು. ನೀವು ಕೂಡ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.